ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 10ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕಗಳು ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ 2024ರ ವರ್ಷದಲ್ಲಿ. 17ನೇ ಪಾಠ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ಎಲ್ಲ ವಿಷಯಗಳಲ್ಲಿ ಪಾಠದ ಪ್ರಶ್ನೋತ್ತರಗಳು, ನೋಟ್ಸ್ಗಳು ವಿತ್ LBAಗಳನ್ನು ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅವುಗಳನ್ನು ಕೂಡ ನಿಮಗೆ ಶೇರ್ ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ ಇನ್ನಷ್ಟು ವಿಡಿಯೋವನ್ನು ಬೂಸ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬರೋಣ. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬಿರಿ. ಮೊದಲ ಪ್ರಶ್ನೆ, 1857ರ ಹೋರಾಟವನ್ನು ಬ್ರಿಟಿಷ್ ಇತಿಹಾಸಕಾರರು ಡ್ಯಾಶ್ ಎಂದು ಕರೆದಿದ್ದಾರೆ ಅಂತ ಕೇಳಿದರು. ಉತ್ತರ ಸಿಪಾಯಿ ದಂಗೆ. ಎರಡನೇ ಪ್ರಶ್ನೆ, 1857ರ ಹೋರಾಟದ ಸಮಯದಲ್ಲಿ ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವನು ಡ್ಯಾಶ್ ಅಂತ ಕೇಳಿದರು. ಉತ್ತರ ಮಂಗಲ್ ಪಾಂಡೆ. ಪ್ರಶ್ನೆ 3, ಝಾನ್ಸಿ ರಾಣಿಯು ಬ್ರಿಟಿಷರ ವಿರುದ್ಧದ ಯುದ್ಧದಲ್ಲಿ ಡ್ಯಾಶನ್ನು ವಶಕ್ಕೆ ಪಡೆದಳು ಅಂತ ಕೇಳಿದರು. ಗ್ವಾಲಿಯರ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ. 4ನೇ ಪ್ರಶ್ನೆ, 1858ರಲ್ಲಿ ಭಾರತದಲ್ಲಿ ಬ್ರಿಟನ್ ರಾಣಿ ಹೊರಡಿಸಿದ ಘೋಷಣೆಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಅಂತ ಕೇಳಿದ್ದಾರೆ. ಅದನ್ನು ಭಾರತೀಯ ಮಹಾಸನ್ನದ್ದು ಅಥವಾ ಮ್ಯಾಗ್ನಾಕಾರ್ಟ್ ಅಂತ ಏನು ಮಾಡಿದಾರಪ್ಪ ಅಂತಂದರೆ ಕರೆದಿದ್ದಾರೆ. ಮುಂದಿನ ಪ್ರಶ್ನೆ ಮೇನ್ಸ್ 2 ಇದೆ. ಕೆಳಗಿನ ಪ್ರಶ್ನೆಗಳನ್ನು ಗುಂಪಿನಲ್ಲಿ ಚರ್ಚೆ ಮಾಡಿ ಉತ್ತರಗಳನ್ನು ಬರಿಬೇಕು. ಅದರಲ್ಲಿ ಪ್ರಶ್ನೆ 5 ಇತ್ತು. ಬ್ರಿಟಿಷರ ವಿರುದ್ಧದ 1857ರ ಪ್ರತಿಭಟನೆಗೆ ರಾಜಕೀಯ ಅಂಶಗಳು ಪ್ರೇರಕವಾದವು ಹೇಗೆ ಅಂತ ಕೇಳಿದರು. ಮುಖ್ಯವಾಗಿ 5 ಪಾಯಿಂಟ್ಗಳನ್ನು ಬರಿಬೇಕು. ಏಕೆಂದರೆ ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದಿರುವ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಒಂದು ಕಾರಣ. ಮುಂದೆ ಈ ಸತಾರಾ, ಝಾನ್ಸಿ, ಉದಯಪುರ ಮತ್ತು ಜೈಪುರಗಳನ್ನು ಬ್ರಿಟಿಷರು ವಶಕ್ಕೆ ಪಡಿತಾರೆ. ಆಮೇಲೆ ಭಾರತೀಯ ದೇಶೀಯ ರಾಜರಿಗಿರ್ತಕ್ಕಂಥ ಬಿರುದುಗಳನ್ನು ಬ್ರಿಟಿಷರು ರದ್ದತಿಪಡಿಸ್ತಾರೆ. ಆಮೇಲೆ ದೇಶೀಯ ಸಂಸ್ಥಾನದ ರಾಜರನ್ನು ಪದಚ್ಯುತಿ ಮಾಡ್ತಾರೆ. ಭಾರತೀಯ ಸೈನಿಕರು ನಿರುದ್ಯೋಗಿಗಳಾಗ್ತಾರೆ ಅಂತಕ್ಕಂಥ 5 ಪಾಯಿಂಟ್ಗಳು 1857ರ ಪ್ರತಿಭಟನೆಗೆ ರಾಜಕೀಯ ಅಂಶಗಳೇ ಪ್ರೇರಣೆ ಆಗಿದ್ದಾವೆ. ಪ್ರಶ್ನೆ 6, 1857ರ ಹೋರಾಟಕ್ಕೆ ಆರ್ಥಿಕ ಬದಲಾವಣೆಗಳು ಹೇಗೆ ಕಾರಣವಾದವು, ಸಮರ್ಥನೆ ಕೊಡಿ ಅಂತ ಕೇಳಿದ್ದಾರೆ. ಫಸ್ಟ್ ಏನಾಯ್ತಪ್ಪ ಅಂದರೆ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು. ಇದೇ ಕೈಗಾರಿಕಾ ಕ್ರಾಂತಿ ಭಾರತೀಯ ಗೃಹ ಕೈಗಾರಿಕೆಯನ್ನು ಹಾಳು ಮಾಡಿತು ಅಂತ ಹೇಳ್ಬೋದು. ಮುಂದೆ ಭಾರತೀಯ ಕುಶಲಕರ್ಮಿಗಳು ನಿರುದ್ಯೋಗಿಗಳಾಗಿ ಬಿಡ್ತಾರೆ. ಆಮೇಲೆ ಭಾರತೀಯ ವಸ್ತುಗಳಿಗೆ ಇಂಗ್ಲೆಂಡಿನಲ್ಲಿ ದುಬಾರಿ ಸುಂಕವನ್ನು ವಿಧಿಸ್ತಾರೆ. ಜಮೀನ್ದಾರರು ರೈತರನ್ನು ಶೋಷಣೆಗೆ ಒಳಪಡಿಸ್ತಾರೆ. ಇನಾಮ್ ಭೂಮಿಯನ್ನು ವಾಪಸ್ಸು ಪಡಿತಾರೆ. ಭಾರತೀಯ ರೈತರು ಶೋಷಣೆಗೆ ಒಳಪಡ್ತಾರೆ ಅಂತಕ್ಕಂಥ 6 ಪಾಯಿಂಟ್ಗಳೇನಪ್ಪ ಅಂದ್ರೆ ಆರ್ಥಿಕ ಬದಲಾವಣೆಗೆ ಕಾರಣಗಳು ಅನ್ನೋದನ್ನು ನೀವು ಬರಿಬಹುದು. ಪ್ರಶ್ನೆ 7, 1857ರ ಹೋರಾಟದಲ್ಲಿ ಸೈನಿಕರ ಧಾರ್ಮಿಕ ಮನೋಭಾವವನ್ನು ಪ್ರಚೋದಿಸಿದ ಅಂಶಗಳಾವುವು ಅಂತ ಕೇಳಿದ್ದಾರೆ. ಫಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ಈ ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಅದು ಧಾರ್ಮಿಕವಾಗಿ ಅವರನ್ನು ಪ್ರಚೋದನೆಗೆ ಒಳಪಡಿಸ್ತದೆ. ಆಮೇಲೆ ನೂತನವಾಗಿ ಅವರು ಪರಿಚಯಿಸಿರ್ತಕ್ಕಂಥ ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಉಪಯೋಗಿಸ್ತಕ್ಕಂಥ ಈ ತುಫಾಕಿಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದಾರೆ ಎಂಬ ವದಂತಿ ಎಲ್ಲ ಕಡೆಗೆ ಪಸರಿಸ್ತದೆ. ಮುಂದೆ ಹಸು ಹಿಂದೂಗಳಿಗೆ ಪವಿತ್ರ ಪ್ರಾಣಿಯಾಗಿತ್ತು, ಹಂದಿ ಮುಸ್ಲಿಮರಿಗೆ ನಿಷಿದ್ಧವಾಗಿರ್ತಕ್ಕಂಥ ಪ್ರಾಣಿ ಇತ್ತು. ಆಮೇಲೆ ತುಫಾಕಿಗಳನ್ನು ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಸೈನ್ಯದ ಮೇಲಾಧಿಕಾರಿಗಳು ಆದೇಶವನ್ನು ಮಾಡಿದ್ದೇ ಮುಖ್ಯವಾಗಿ ಧಾರ್ಮಿಕವಾಗಿ ಪ್ರಚೋದನೆಗೆ ಕಾರಣವಾಯಿತು ಅನ್ನೋದನ್ನು ನೀವು ಬರಿಬೋದು. ಪ್ರಶ್ನೆ 8, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣಗಳಾವುವು ಅಂತ ಕೇಳಿದರೆ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನೋಡಿ, ತತ್ಕ್ಷಣದ ಕಾರಣ ಏನಪ್ಪ ಅಂದ್ರೆ ಈ ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಉಪಯೋಗಿಸಲಾಗ್ತಕ್ಕಂಥ ತುಫಾಕಿಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದಾರೆ ಎಂಬ ವದಂತಿ ಹಬ್ತದೆ. ಬ್ಯಾರಕ್ಪುರದ ಸೈನಿಕರಿಗೆ ತುಫಾಕಿಗಳನ್ನು ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಸೈನ್ಯದ ಮೇಲಾಧಿಕಾರಿಗಳು ಆದೇಶ ಮಾಡ್ತಾರೆ. ಹಸು ಹಿಂದೂಗಳಿಗೆ ಪವಿತ್ರ ಪ್ರಾಣಿಯಾಗಿತ್ತು, ಹಂದಿ ಮುಸ್ಲಿಮರಿಗೆ ನಿಷಿದ್ಧ ಪ್ರಾಣಿಯಾಗಿತ್ತು. ಈ ಬ್ಯಾರಕ್ಪುರದ ಸೈನಿಕ ಮಂಗಲ್ ಪಾಂಡೆ ಬ್ರಿಟಿಷ್ ಸೈನ್ಯದ ಮೇಲಾಧಿಕಾರಿಯನ್ನು ಹತ್ಯೆ ಮಾಡಿದ. ಈ ಮಂಗಲ್ ಪಾಂಡೆಯನ್ನು ಬಂಧಿಸಿ ವಿಚಾರಿಸಿ ಗಲ್ಲಿಗೇರಿಸ್ತಾರೆ. ಇದೇ ಘಟನೆ ಏನಪ್ಪ ಅಂತಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ ಅಂತ ಹೇಳ್ಬೋದು. ಏನಂತಂದರೆ ಜಸ್ಟ್ ಶಾರ್ಟ್ ಇದೆ. ಏನಪ್ಪ ಅಂತಂದರೆ ಮಂಗಲ್ ಪಾಂಡೆ ಏನು ಮಾಡ್ತಾನೆ, ಬ್ರಿಟಿಷ್ ಸೈನ್ಯದ ಮೇಲಾಧಿಕಾರಿಯನ್ನು ಹತ್ಯೆ ಮಾಡಿದ್ದೆ. ತತ್ಕ್ಷಣದ ಕಾರಣಕ್ಕೆ ಅಂಶ ಅನ್ನೋದನ್ನು ನೀವು ಬರಿಬೋದು. ಇನ್ನು
9ನೇ ಪ್ರಶ್ನೆ ಇತ್ತು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಈ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇಡೀ ಭಾರತವನ್ನು ವ್ಯಾಪಿಸಿದ ದಂಗೆ ಆಗಿರಲಿಲ್ಲ. ಆಮೇಲೆ ಇದು ಒಂದು ರಾಜರಾಣಿಯರ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿರ್ತಕ್ಕಂಥ ದಂಗೆಯಾಗಿತ್ತು. ಇದಕ್ಕೆ ಯಾವುದೇ ಆಗಿರ್ತಕ್ಕಂಥ ಪೂರ್ವ ಯೋಜನೆ ಇರಲಿಲ್ಲ. ಅನಿರೀಕ್ಷಿತ ಕಾರಣಗಳಿಂದ ಈ ದಂಗೆ ಪ್ರೇರೇಪಿತವಾಗಿತ್ತು. ಬ್ರಿಟಿಷ್ ಸೈನಿಕರ ಮತ್ತು ಭಾರತೀಯ ಸೈನಿಕರ ನಡುವೆ ಭಿನ್ನತೆ ಇತ್ತು. ಸಿಪಾಯಿಗಳಿಗೆ ಮಾರ್ಗದರ್ಶನದ ಕೊರತೆ, ಸಂಘಟನೆಯ ಕೊರತೆ ಇತ್ತು. ಸಿಪಾಯಿಗಳಿಗೆ ಸೈನಿಕ ಪರಿಣಿತಿ, ಶಿಸ್ತು, ಸೂಕ್ತ ಸೇನಾ ನಾಯಕತ್ವದ ಕೊರತೆ ಇತ್ತು. ಆಮೇಲೆ ಈ ಹೋರಾಟಗಾರರಿಗೆ ಯಾವುದೇ ನಿಶ್ಚಿತ ಗುರಿ ಇರಲಿಲ್ಲ. ಇನ್ನು ಹಲವು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತಮ್ಮ ನಿಷ್ಠೆಯನ್ನು ತೋರಿದ್ರು. ಸಿಪಾಯಿಗಳು ದಂಗೆ ಸಮಯದಲ್ಲಿ ಲೂಟಿ ದರೋಡೆ ಮಾಡಿದ್ದರಿಂದ ಜನರ ವಿಶ್ವಾಸ ಗಳಿಸುವಲ್ಲಿ ವಿಫಲವಾದರು ಅಂತಕ್ಕಂಥ ಅಂಶವನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದ್ರೆ ನಿಮ್ಮ ಒಂದು ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಲಾಸ್ಟ್ ಪ್ರಶ್ನೆಗೆ ಬರ್ತೀನಿ. 1858ರ ಈ ಬ್ರಿಟನ್ ರಾಣಿಯ ಘೋಷಣೆಯಲ್ಲಿದ್ದ ಅಂಶಗಳು ಏನು ಅಂತ ಕೇಳಿದ್ದಾರೆ. ಈ ಕಂಪನಿಯ ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕಾರ ಮಾಡಬೇಕು, ಪ್ರಾದೇಶಿಕ ವಿಸ್ತರಣೆ ಅಪೇಕ್ಷೆಯನ್ನು ಕೈಬಿಡಬೇಕು, ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡಬೇಕು, ಕಾನೂನಿನ ಮುಂದೆ ಸಮಾನತೆ, ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೂ ಹಾಗಿಲ್ಲ ಅನ್ನೋದು ಈ ಬ್ರಿಟನ್ ರಾಣಿಯ ಘೋಷಣೆಯಲ್ಲಿದ್ದ ಅಂಶಗಳು ಆಗಿತ್ತು ಅನ್ನೋದನ್ನು ಹೇಳ್ಬೋದು. ಇಷ್ಟೇ ಇತ್ತು ಈ ವಿಡಿಯೋ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಎಲ್ಲ ವಿಷಯಗಳಲ್ಲಿ ಪ್ರಶ್ನೋತ್ತರಗಳಿದ್ದಾವೆ ನೋಡಿ. ಬಾಯ್.